ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ ದಿನ ಹೊಸ ಕತೆ. ಆ್ಯಸ್ ಯೂಶ್ವಲ್ ನನ್ನ ದಿನ ಸ್ಟಾರ್ಟ್ ಆಗೋದೇ ಒಂದು ಗ್ಲಾಸ್ ಆಫ್ ಹಾಟ್ ವಾಟರ್ ಅಥವಾ ಜೀರಿಗೆ ಕಷಾಯದ ಜೊತೆ. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡೋದಕ್ಕೆ ಹೋಗ್ತೀನಿ. ಇವತ್ತು ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಮತ್ತು ಚಟ್ನಿನ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಿರೋದ್ರಿಂದ ಇಡ್ಲಿ ಒಳ್ಳೆ ಆಪ್ಷನ್ ಅನಿಸ್ತು ಬ್ರೇಕ್ಫಾಸ್ಟ್ಗೆ. ದೋಸೆ ಅಥವಾ ಚಪಾತಿ ಏನಾದರೂ ಮಾಡೋದಾದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಜಾಸ್ತಿ ಗೆಸ್ಟ್ ಎಲ್ಲ ಬಂದಾಗ. ಇಲ್ಲಿ ನಾನು ಇಡ್ಲಿ ಹಿಟ್ಟನ್ನ ಪ್ಲೇಟಲ್ಲಿ ಹಾಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ. ಈ ಥರ ಎಣ್ಣೆ ಸವರೋದ್ರಿಂದ ಆಮೇಲೆ ಇಡ್ಲಿ ತೆಗೆಯೋದು ಸ್ವಲ್ಪ ಈಸಿ ಆಗುತ್ತೆ. ನಾನು ಇಡ್ಲಿನ ಒಂದು 2 ಡೇಸ್ಗೆ ಆಗುವಷ್ಟು ಮಾಡಿಟ್ಬಿಡ್ತೀನಿ. ಇಡ್ಲಿ ಜೊತೆಗೆ ಸಾಂಬಾರು ಅಥವಾ ಚಟ್ನಿನ ಮಾಡ್ತೀನಿ. ಇನ್ನೇನಾದರೂ ನೆಕ್ಸ್ಟ್ ಡೇ ಇಡ್ಲಿ ಉಳಿದ್ರೆ ಮತ್ತೆ ಅದೇ ಸಾಂಬಾರು ಅಥವಾ ಚಟ್ನಿ ಜೊತೆ ತಿನ್ನೋಕ್ಕೆ ಯಾರೂ ಇಷ್ಟಪಡಲ್ಲ. ಅದಕ್ಕೆ ನಾನು ಆವಾಗ ಇಡ್ಲಿ ಉಪ್ಪಿಟ್ಟು ಮಾಡಿಬಿಡ್ತೀನಿ. ಇಲ್ಲಾಂದರೆ ಇಡ್ಲಿನ ಸ್ಲೈಸ್ ಮಾಡಿ ತವಾ ಮೇಲೆ ಫ್ರೈ ಮಾಡ್ತೀನಿ. ಇದು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮತ್ತು ಬೋರ್ ಕೂಡ ಬರಲ್ಲ ಒಂದೇ ಇಡ್ಲಿನ ಡೈಲಿ ತಿನ್ನಬೇಕು ಅಂದರೆ. ಮತ್ತು ಇಡ್ಲಿ ಜೊತೆ ಚಿಕನ್ ಸಾರು ಕೂಡ ಒಂದು ಒಳ್ಳೆ ಕಾಂಬಿನೇಷನ್. ನೀವೇನಾದರೂ ಇಡ್ಲಿ ಮತ್ತು ಚಿಕನ್ ಸಾರನ್ನ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆ, ಎಲ್ಲ ಪ್ಲೇಟ್ಸಲ್ಲೂ ಇವಾಗ ಹಿಟ್ಟನ್ನ ಹಾಕಾಯಿತು. ನೆಕ್ಸ್ಟ್ ಇಡ್ಲಿ ಪಾತ್ರೆಯಲ್ಲಿ ಈ ಪ್ಲೇಟ್ಸ್ನ ಇಳಿಸೋಣ. ಇಡ್ಲಿ ಕುಕ್ ಆಗೋಕ್ಕೆ ಇನ್ನೊಂದು 15 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ಅಲ್ಲಿ ತನಕ ನನ್ನ ಮಗನ ಜೊತೆ ಸ್ವಲ್ಪ ಆಟ ಆಡಿ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ನಾನು. ಇಡ್ಲಿ ಕುಕ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡೋಣ. ಎಸ್, ಇಡ್ಲಿ ರೆಡಿಯಾಗಿದೆ. ಚಟ್ನಿ ಕೂಡ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ ನಮ್ಮಮ್ಮ. ನನ್ನ ಮಗನಿಗೋಸ್ಕರ ನಿನ್ನೆಷ್ಟೇ ಒಂದು ನ್ಯೂ ಶೂ ತರಿಸಿದ್ದೆ. ಅದನ್ನು ಹಾಕ್ಕೊಂಡು ನಡೆಯೋದು ಬಿಟ್ಟು ಅದನ್ನು ತೊಗೊಂಡು ಆಟ ಆಡ್ತಾ ಇದ್ದಾನೆ. ಮನೆಗೆ ಯಾರಾದರೂ ಬಂದರೆ ವಿಡಿಯೋ ಮಾಡೋದೇ ಮರ್ತೋಗ್ಬಿಡುತ್ತೆ. ಸೊ ನಾವು ಲಂಚ್ನ ಮಾಡಿಕೊಂಡು ಗೆಸ್ಟ್ನ ಕರ್ಕೊಂಡು ವಿಶಾಲ್ ಮಾಡಿ ಹೋಗಿದ್ದೆ. ಅಲ್ಲಿ ನೋಡಿದರೆ ಒಳಗಡೆ ವಿಡಿಯೋನೇ ತೆಗಿಯೋಕೆ ಬಿಟ್ಟಿಲ್ಲ ನನಗೆ. ನೀವೇನಾದರೂ ಅಂದ್ಕೊತಿದ್ರೆ ಇವಳು ಯಾಕೆ ಇಲ್ಲಿ ಎಲ್ಲ ಬಟ್ಟೆನೂ ತೆಗೆದು ಹೊರಗಿಡ್ತಿದ್ದಾಳೆ ಅಂತ. ನಾನು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಆಫ್ಟರ್ ಅ ಲಾಂಗ್ ಟೈಮ್, ಅಂದರೆ ಮೋರ್ ದೆನ್ 2 ಇಯರ್ಸ್ ಆಯಿತು ನಾನು ನನ್ನ ಹಸ್ಬೆಂಡ್ ಎಲ್ಲೂ ಟ್ರಿಪ್ಗೆ ಹೋಗಿರಲಿಲ್ಲ. ಇದು ನಮ್ಮ ಫಸ್ಟ್ ಟ್ರಿಪ್ ಆಫ್ಟರ್ ಡೆಲಿವರಿ. ಇಲ್ಲಿ ಎಲ್ಲ ಬಟ್ಟೆ ರೆಡಿ ಇದೆ. ಸೊ ಇವಾಗ ಎಲ್ಲ ಬಟ್ಟೆ ಮತ್ತು ಏನಾದರೂ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ಬ್ಯಾಗಲ್ಲಿ ಹಾಕ್ಕೊಂಡು ಪ್ಯಾಕ್ ಮಾಡ್ತಾ ಇದ್ದೀನಿ. ಈ ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಮಗಂಗೆ ಬೇಕಾಗಿರೋ ಎಲ್ಲ ಇಂಪಾರ್ಟೆಂಟ್ ಐಟಮ್ಸ್ನೇ ಇಟ್ಕೊತಾ ಇದ್ದೀನಿ. ಅಂದರೆ ಒಂದು ವಾಟರ್ ಬಾಟಲ್, ಅವ್ನ ಡೈಪರ್, ಆಮೇಲೆ ಒಂದು ಜೊತೆ ಅವನ ಬಟ್ಟೆ,
ಮತ್ತು ಅವನಿಗೋಸ್ಕರ ಸ್ವಲ್ಪ ಸ್ನ್ಯಾಕ್ಸ್ ಲೈಕ್ ಹೆಲ್ದಿ ಬಿಸ್ಕೆಟ್ಸ್, ಆಮೇಲೆ ಡೇಟ್ಸ್ ಮತ್ತೇನಾದರೂ ಫ್ರೂಟ್ಸ್ ಅದನ್ನೆಲ್ಲ ನಾನು ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊತಾ ಇದ್ದೀನಿ. ಸೊ ಈಗ ಎಲ್ಲ ಬ್ಯಾಗ್ ಎಲ್ಲ ರೆಡಿ ಆಗಿದೆ. ನಾಳೆ ಮಾರ್ನಿಂಗ್ ಆದಷ್ಟು ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಅರೌಂಡ್ 5:30, 6 ಅಷ್ಟಕ್ಕಾದರೂ ಇಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಫ್ರೆಂಡ್ಸ್, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ ಅನ್ನೋದನ್ನು ನೀವು ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ಬಾಯ್.